ಮೊದಲ ಬಾರಿಗೆ ನೀವು DCC ಬ್ಯಾಂಕ್ ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾಗಿದ್ರಿ. ಇದ್ರ ಬಗ್ಗೆ ಏನು ಅನಿಸಿಕೆ ಹೇಳ್ತೀರಿ? ಎಲ್ಲರಿಗೆ ನಮಸ್ಕಾರ ರೀ. ಪ್ರಥಮ ಬಾರಿ ನಾನು ಏನು ಆಗಿದ್ದೀನಿ ಅದ್ರ ಹೇಳೋ ಮುಂಚೆ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ನಾನು ಭಾಳ ದೊಡ್ಡ ಪ್ರಮಾಣದಾಗ ನಾನು ಅಭಿನಂದನೆ ಇದು ನಮಸ್ಕಾರ ತಿಳಿಸ್ತೀನಿ. ಯಾಕಂತಂದ್ರೆ ನನಗೆ ಈಗ DCC ಬ್ಯಾಂಕ್ ನಾಮನಿರ್ದೇಶಕ ಸದಸ್ಯ ಆಗಿರೋದು ನನಗೆ ಭಾಳ ಅಂದ್ರೆ ದೊಡ್ಡ ಪ್ರಮಾಣದ ಖುಷಿ ಆಗೈತಿ. ಎಲ್ಲ ಕಡೆ ತುಂಬ ಕರೆಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣೀಭೂತ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಹಿಂದೆ ನಾಯಕರು. ಯಾಕಂತಂದ್ರೆ ನಮ್ಗೆ ಈ ರಂಗದಾಗ ನಾವು ಇರಲೇ ಇಲ್ಲ, ನಾವು ಸೊಸೈಟಿ ರಂಗದಾಗ ನಾವು ಯಾರೂ ಇರಲೇ ಇಲ್ಲ. ನಮ್ಮ ಸಮಾಜಕ್ಕೆ ಅವರು ದೊಡ್ಡ ಆದ್ಯತೆ ಕೊಟ್ಟಿದ್ದಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನನ್ನಂಥ ಕಾರ್ಯಕರ್ತೆಗೆ ಕೆಳಮಟ್ಟ ಕಾರ್ಯಕರ್ತರಿಗೆ ಅವರು ಇಷ್ಟು ದೊಡ್ಡ ಮಟ್ಟಿಗೆ ಆದ್ಯತೆ ಕೊಟ್ಟು ನನ್ನ ಸಮಾಜನ ಎತ್ತಿ ಹಿಡಿದು ಒಂದು ಹೆಣ್ಮಕ್ಳಿಗೆ ಎಲ್ಲ ಎತ್ತಿ ಹಿಡಿದು ಹಿಡಿದಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರಿ, ನಿಮ್ಮ ಮೊದಲ ಆದ್ಯತೆಗಳು ಯಾವ್ಯಾವ? ನಾವು ಫಸ್ಟ್ ಆದ್ಯತೆ ಅಂತಂದ್ರೆ ಈಗ ಕಡು ಬಡವರು ಏನು ಇರ್ತಾರೆ, ಯಾಕಂದ್ರೆ ಸೊಸೈಟಿ ಅಂತಂದ್ರೆ ಇದು ಗ್ರಾಮೀಣ ಭಾಗದಾಗ ಜಾಸ್ತಿ. ಸೊ ರೈತರಿಗೆ ಏನು ಅವಶ್ಯಕತೆ ಇದೆ, ಯಾರಿಗೆ ಅಂದ್ರೆ ಇಲ್ಲಿವರೆಗೆ ಅನಾನುಕೂಲ ಆಗೈತೆ, ಅನುಕೂಲ ಆಗಿಲ್ಲ ಅಂಥವ್ರಿಗೆ ನಮಗೆ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗ ನಾವು ಅನುಕೂಲ ಮಾಡ್ಕೊಬೇಕಂತ ಆಸೆ ಪಡ್ತೀವಿ ಸರ್. ಅಂದರೆ ರೈತರಿಗೆ ಅನುಕೂಲವಾಗಿ ಫಸ್ಟ್ ರೈತರಿಗೆ ಅನುಕೂಲ ಆಗಬೇಕು ಸರ್. ಆಮೇಲೆ ಎಲ್ಲರನ್ನೂ ಜೊತೆಲೆ ನಾವು ಕರ್ಕೊಂಡು ಹೋಗುವಂಥದ್ದು ಮಾಡ್ತೀವಿ ಸರ್. ಈ ಸ್ಥಾನ ಪಡೆದುಕೊಂಡ ಮೇಲೆ ನಿಮ್ಗೆ ಎಷ್ಟು ಖುಷಿ ಅನಿಸಿದ್ರಿ? ತುಂಬ ಅಂದರೆ ತುಂಬ ಖುಷಿಯಾಗಿದೆ ಸರ್ ನಮ್ಗೆ. ಯಾಕಂತಂದ್ರೆ ನಾನು ಹಗಲು ರಾತ್ರಿ ಒಂದು 20 ವರ್ಷ ಮೇಲ್ಪಟ್ಟಾತು ನನ್ನ ಪಾರ್ಟಿಯಲ್ಲಿ ನಾನು ಸತತವಾಗಿ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆಮ್ಯಾಗ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಅವ್ರು ಏನು ಹೇಳಿದಾರೆ ನಾವು ಚರ್ಚೆ ಚಪ್ಪದೆ ಕೆಲಸ ಮಾಡಿದ್ವಿ. ಅವ್ರು ನಾವು ಒಂದು ಸಣ್ಣ ಕಾರ್ಯಕರ್ತೆ, ನನಗೆ ಇಷ್ಟರ ಮಟ್ಟಿಗೆ ನನಗೆ ಬೆಳೆಸ್ತಾರಂತೂ ನನಗೆ ಕನಸು ಮನಸ್ಸಲ್ಲಿ ಇರಲಿಲ್ಲ. ಎಲ್ಲ ಕಡೆ ಉಸ್ತುವಾರಿಗೆ ನನಗೆ ಹಾಕಿದ್ರು, ಎಲ್ಲ ಕಡೆ ಕೆಲಸ ಮಾಡಿದ್ರು. ನನ್ನ ಕೆಲಸ ನೋಡಿ ಗುರುತಿಸಿ ನನಗೆ ಎಲ್ಲ ಕಡೆ ಒಳ್ಳೆ ಪೋಸ್ಟಿಂಗ್ ನೀಡಿದ್ರು. ಅದು ಎಲ್ಲ ಕೂಡ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ, ನಮ್ಮ ಗೌರ್ಮೆಂಟ್ಗೆಲ್ಲ ಸಲ್ಲಬೇಕು. ನಮ್ಮ DCM ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವ್ರಿಗೆಲ್ಲ ಕೂಡ ಸಲ್ತೈತಿ. ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಆಗಿರ್ಬೋದು, ನಮ್ಮ ರಾಹುಲ್ ಅಣ್ಣ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಅತ್ತಿ ಎಲ್ಲ ಮುಖಂಡರು, ನಮ್ಮ ಜಿಲ್ಲೆಯ ಮುಖಂಡರು, ನಮ್ಮ ಚಿಂಗ್ರೆ ಸಾಹೇಬರು ಎಲ್ಲ ನಾವು ಇವರು ಅವ್ರು ಅಂತಲ್ಲ, ನಮ್ಮ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಸಲ್ಲತ್ತೆ. ಎಲ್ಲರೂ ನನಗೆ ಭಾಳ ಸಹಕಾರ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚು ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನನ್ನ ಸಮಾಜಕ್ಕೆ ಭಾಳ ದೊಡ್ಡ ಆದ್ಯತೆ ಕೊಟ್ಟು ನನ್ನ ಈ ಮಟ್ಟಿಗೆ ನಾನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು.